ಸಮೀರ್ ಎಂಡಿ ಮನೆಯಲ್ಲಿದ್ದ ಗಿರೀಶ್ ಮಠಣ್ಣವರ್ ವಿಚಾರವಾಗಿ ಇದೀಗ ನಿನ್ನೆ ಸಮೀರ್ ಮನೆ ಮಹಜರಿಗೆ ತೆರಳಿದೆ ಖಾಕಿ ಪಡೆ. ಬೆಂಗಳೂರಿನ ಬನ್ನೇರುಘಟ್ಟ ಬಳಿ ಇರುವಂತಹ ಸಮೀರ್ ನಿವಾಸ ಬೆಳ್ತಂಗಡಿ ಪೊಲೀಸರಿಂದ ಸಮೀರ್ ನಿವಾಸವನ್ನ ಪರಿಶೀಲನೆ ಮಾಡಲಾಗಿದೆ. ಬರೋಬ್ಬರಿ 6 ಗಂಟೆಗಳ ಕಾಲ ಯೂಟ್ಯೂಬರ್ ಮನೆಯನ್ನ ತಲಾಶ್ ನಡೆಸಲಾಗಿದೆ. ಪೊಲೀಸರ ತಲಾಶ್ ಸಂದರ್ಭದಲ್ಲಿ ಮನೆಯಲ್ಲಿದ್ದಂತಹ ಮಠಣ್ಣನವರ್ ಬೆಂಗಳೂರನ್ನ ಬನ್ನೇರುಘಟ್ಟ ಬಳಿಯ ಸಮೀರ್ ನಿವಾಸವನ್ನ ತಲಾಶ್ ಮಾಡುವಂತಹ ಸಂದರ್ಭದಲ್ಲಿ ಮಠಣ್ಣನವರ ಮನೆಯಲ್ಲಿರ್ತಾರೆ. ಬರೋಬ್ಬರಿ 6 ಗಂಟೆಗಳ ಕಾಲ ಯೂಟ್ಯೂಬರ್ ಮನೆ ಸಮೀರ್ ಧರ್ಮಸ್ಥಳದ ವಿಚಾರವಾಗಿ ಏನು ಅಪಪ್ರಚಾರವನ್ನ ಮಾಡಕ್ ಹೋಗಿದ್ದ, ಯಾವುದೇ ದಾಖಲೆಗಳಿಲ್ಲದೆ ಒಂದಷ್ಟು ಮಾಹಿತಿಗಳನ್ನ ಶೇರ್ ಮಾಡ್ಕೊಂಡಿದ್ದ. ಇದೀಗ ಅರೆಸ್ಟ್ ಮಾಡಲಾಗಿತ್ತು. ಅದಾದ ನಂತರ ವಿಚಾರಣೆ ನಡೆಸಲಾಗಿತ್ತು. ಇದೀಗ ಮನೆಯನ್ನ ತಲಾಶ್ ಮಾಡಲಾಗಿದೆ. ಆ ಸಂದರ್ಭದಲ್ಲಿ ಮಠಣ್ಣನವರ್ ಮನೆಯಲ್ಲಿರ್ತಾರೆ. ಬೆಂಗಳೂರಿನ ಬನ್ನೇರುಘಟ್ಟ ಬಳಿಯ ಸಮೀರ್ ನಿವಾಸ ಬೆಳ್ತಂಗಡಿ ಪೊಲೀಸರಿಂದ ಪರಿಶೀಲನೆ ಮಾಡಲಾಗಿದೆ. ಬರೋಬ್ಬರಿ ಸುದೀರ್ಘ 6 ಗಂಟೆಗಳ ಕಾಲ ಯೂಟ್ಯೂಬರ್ ಮನೆಯನ್ನ ತಲಾಶ್ ಮಾಡಿರುವಂಥದ್ದು. ಸಮೀರ್ ಎಂಡಿ ಮನೆಯಲ್ಲಿದ್ದಂತಹ ಗಿರೀಶ್ ಮಠಣ್ಣನವರ್ ಇದೀಗ ನಿನ್ನೆ ತಲಾಶ್ ನಡೆಸುವಂತಹ ಸಂದರ್ಭದಲ್ಲಿ ಮಠಣ್ಣನವರ್ ಮನೆಯಲ್ಲಿರ್ತಾರೆ. ನಿನ್ನೆ ಸಮೀರ್ ಮನೆ ಮಹಜರ್ಗೆ ಪೊಲೀಸರು ತೆರಳಿರುವಂತಹ ಸಂದರ್ಭದಲ್ಲಿ ಬೆಂಗಳೂರಿನ ಬನ್ನೇರುಘಟ್ಟದಲ್ಲಿ ತಂಗಿರ್ತಾನೆ ಸಮೀರ್. ಆ ನಿವಾಸವನ್ನ ಕಂಪ್ಲೀಟ್ ಆಗಿ ತಲಾಶ್ ನಡೆಸಿದೆ ಖಾಕಿ ಪಡೆ. ಬೆಳ್ತಂಗಡಿ ಪೊಲೀಸರಿಂದ ಸಮೀರ್ ನಿವಾಸವನ್ನ ಪರಿಶೀಲನೆ ಮಾಡಿರುವಂಥದ್ದು. ಬರೋಬ್ಬರಿ ಸುದೀರ್ಘ 6 ಗಂಟೆಗಳ ಕಾಲ ಪರಿಶೀಲನೆಯನ್ನ ಮಾಡಲಾಗಿದೆ. ಆ ಸಂದರ್ಭದಲ್ಲಿ ಗಿರೀಶ್ ಮಠಣ್ಣನವರ್ ಮನೆಯಲ್ಲಿರುವಂಥದ್ದು. ಸಮೀರ್ ಒಂದಷ್ಟು ಧರ್ಮಸ್ಥಳದ ವಿಚಾರವಾಗಿ ಅಪಪ್ರಚಾರ ಮಾಡುವಂತಹ ಹೇಳಿಕೆಗಳನ್ನ ಮಾಹಿತಿಯನ್ನ ಹಂಚಿಕೊಂಡಿದ್ದ. ಆಕ್ಷೇಪಗಳು ಕೇಳಿ ಬರ್ತಾ ಇತ್ತು, ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇತ್ತು. ಹೇಗೆ ಆತ ಅಷ್ಟೊಂದು ವಿಚಾರಗಳನ್ನ ಸಂಕ್ಷಿಪ್ತವಾಗಿ ವಿವರಣೆಯನ್ನ ಕೊಟ್ಟ, ಏನು ದಾಖಲೆಗಳೆಲ್ಲ ಇದೆ ಅಂತ ಅದನ್ನ ತನಿಖೆ ಮಾಡ್ತಾ ಹೋದಾಗ ಆತನ ಬಳಿ ಯಾವುದೇ ದಾಖಲೆಗಳು ಸಿಗಲಿಲ್ಲ. ಹಾಗಾಗಿ ಆತನನ್ನ ಅರೆಸ್ಟ್ ಮಾಡಲಾಯಿತು ಒಂದಷ್ಟು ಕಾಯ್ದೆಯ ಅಡಿಯಲ್ಲಿ. ಇದೀಗ ಆತನ ಮನೆಯನ್ನ ತಲಾಶ್ ಮಾಡೋದಕ್ಕೆ ಮುಂದಾಗಿದೆ. ಆತ ಎಐಗೆ ಬಳಸ್ತಾ ಇದ್ದಂತಹ ಯಾವ ವಿಡಿಯೋನ ಯೂಸ್ ಮಾಡಿಕೊಂಡು ಯಾರ ಹೆಲ್ಪನ್ನ ತಗೊಂಡು ಎಡಿಟಿಂಗ್ ಅನ್ನ ಮಾಡ್ತಾ ಇದ್ದ ಎಲ್ಲವನ್ನೂ ಕೂಡ ಮಾಹಿತಿನ ಕಲೆ ಹಾಕಿ ಇದೀಗ ಹಾರ್ಡ್ ಡಿಸ್ಕ್ ಅನ್ನು ಕೂಡ ತೆಗೆದುಕೊಂಡು ಇಟ್ಕೊಂಡಿದ್ದಾರೆ. ಅಂದ್ರೆ ಅವನು ಯಾವುದೆಲ್ಲ ಎಲೆಕ್ಟ್ರಿಕ್ ಡಿವೈಸಸ್ ಅನ್ನ ಯೂಸ್ ಮಾಡ್ತಾ ಇದ್ದ ಎಲ್ಲವೂ ಕೂಡ ಪೊಲೀಸರ ವಶದಲ್ಲಿತ್ತು. ಮತ್ತೊಮ್ಮೆ ಇದೀಗ ಮನೆಯನ್ನ ತಲಾಶ್ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಪೊಲೀಸರು. ಸಮೀರ್ಗೆ ಸೇರಿದಂತಹ ಕಂಪ್ಯೂಟರ್, ಸಿಪಿಯು, ಧರ್ಮಸ್ಥಳ ಎಐ ವಿಡಿಯೋ ಬಗ್ಗೆ ಪೊಲೀಸರು ಮಹಜರ್ ಮಾಡಿದ್ದಾರೆ. ಇನ್ನು ಪೊಲೀಸರಿಂದ ಮಹಜರ್ ಬಳಿಕ ಸಮೀರ್ ಕಳಿಸಿದ್ದಾರೆ ಗಿರೀಶ್. ಸಮೀರ್ನ ಬೇರೆ ಕಾರ್ನಲ್ಲಿ ಕಳಿಸಿಕೊಟ್ಟಿದ್ದಾರೆ ಮಠಣ್ಣನವರ್. ಸಮೀರ್ ಕಳಿಸಿ ಬೇರೆ ಕಾರ್ನಲ್ಲಿ ಮಠಣ್ಣನವರ್ ಹೊರಟಿರುವಂಥದ್ದು. ಸಮೀರ್ಗೆ ಸೇರಿದಂತಹ ಕಂಪ್ಯೂಟರ್, ಸಿಪಿಯು, ಕ್ಯಾಮೆರಾವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಧರ್ಮಸ್ಥಳ ಎಐ ವಿಡಿಯೋ ಬಗ್ಗೆ ಪೊಲೀಸರು ಮಹಜರ್ ಮಾಡ್ತಾ ಇರುವಂಥದ್ದು. ಪೊಲೀಸರಿಂದ ಮಹಜರ್ ಬಳಿಕ ಸಮೀರನ್ನ ಕಳಿಸಿಕೊಟ್ಟಿದ್ದಾರೆ ಗಿರೀಶ್. ಅದಾದ ನಂತರ ಇವರು ಬೇರೆ ಕಾರ್ನಲ್ಲಿ ತೆರಳಿದ್ದಾರೆ. ತಲಾಶ್ ನಡೆಸುವಂತಹ ಸಂದರ್ಭದಲ್ಲಿ ಮಠಣ್ಣನವರು ಕೂಡ ಸಮೀರ್ ಮನೆಯಲ್ಲಿ ಇರ್ತಾರೆ. ಅದಾದ ನಂತರ ಸಮೀರ್ಗೆ ಸೇರಿದಂತಹ ಕಂಪ್ಯೂಟರ್, ಸಿಪಿಯು, ಕ್ಯಾಮೆರಾ ಎಲ್ಲವನ್ನೂ ಕೂಡ ವಶಕ್ಕೆ ಪಡೆದುಕೊಂಡ ನಂತರ ಮಹಜರ್ ಆದ ನಂತರ ಸಮೀರನ್ನ ಕಳಿಸಿಕೊಟ್ಟಿದ್ದಾರೆ ಗಿರೀಶ್. ಅದಾದ ನಂತರ ಬೇರೆ ಕಾರ್ನಲ್ಲಿ ಇವರು ತೆರಳಿದ್ದಾರೆ. ಈ ಒಂದು ಬೆಳವಣಿಗೆ, ನಡವಳಿಕೆ ನಿಜಕ್ಕೂ ಒಂದಷ್ಟು ಅನುಮಾನಗಳು, ಒಂದಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕತ್ತೆ. ಸಮೀರ್ಗೆ ಸೇರಿದಂತಹ ಮನೆ ಬೆಂಗಳೂರಿನ ಬನ್ನೇರುಘಟ್ಟದಲ್ಲಿ ತಂಗಿರ್ತಾನೆ. ಅಲ್ಲಿ ತಲಾಶ್ ನಡೆಸೋದಕ್ಕೆ ಅಂತ ಹೋದಂತಹ ಸಂದರ್ಭದಲ್ಲಿ ಮಠಣ್ಣನವರು ಕೂಡ ಇರುವಂಥದ್ದು. ತಲಾಶ್ ಆದ ನಂತರ, ವಿಚಾರಣೆ ಆದ ನಂತರ ಏನೆಲ್ಲ ಹಾರ್ಡ್ ಡಿಸ್ಕ್ಗಳಿದೆ, ಡಿವೈಸಸ್ ಇದೆ, ಎಲೆಕ್ಟ್ರಿಕಲ್ ಡಿವೈಸಸ್, ಎಐಗೆ ಬಳಸ್ತಾ ಇದ್ದಂತಹ ಪ್ರತಿಯೊಂದನ್ನು ಕಲೆಕ್ಟ್ ಮಾಡಿಕೊಂಡ ಆದ ನಂತರ ಸಮೀರನ್ನ ಮೊದಲು ಕಳಿಸ್ಕೊಟ್ಬಿಟ್ಟು ಅದಾದ ನಂತರ ಮಠಣ್ಣನವರ್ ಬೇರೆ ಕಾರ್ನಲ್ಲಿ ತೆರಳುತ್ತಾರೆ. ಅತ್ತ ಸಮೀರ್ ಎಂಡಿ, ಇತ ಜಯಂತ್, ದೂರುದಾರ ಜಯಂತ್ ಟಿ ವಿಚಾರಣೆ ನಡೆಸಿದ್ದಾರೆ ಎಸ್ಐಟಿ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ಜಯಂತ್ ವಿಚಾರಣೆ ಕೂಡ ನಡೀತಾ ಇರುವಂಥದ್ದು. ತಡರಾತ್ರಿವರೆಗೂ ಕೂಡ ಜಯಂತ್ ಟಿ ವಿಚಾರಣೆಯನ್ನ ನಡೆಸಿದೆ ಎಸ್ಐಟಿ ಟೀಮ್. ಇಂದು ಕೂಡ ಮುಂದುವರಿಯುವ ಜಯಂತ್ ವಿಚಾರಣೆ. ಬಾಲಕಿ ಶವವನ್ನು ಹೂತಿಟ್ಟಿದ್ದು ನೋಡಿದ್ದೆ ಅಂತ ಹೇಳಿಬಿಟ್ಟು ಹೇಳಿಕೆಯನ್ನ ಕೊಟ್ಟಿದ್ದ ಜಯಂತ್. ಗಂಭೀರ ಆರೋಪ ಸಂಬಂಧ ಮಾಹಿತಿ ಕೇಳ್ತಾ ಇದ್ದಾರೆ ಎಸ್ಐಟಿ. ಅತ ಸಮೀರ್ ಎಂಡಿ, ಇತ ಜಯಂತ್ ವಿಚಾರಣೆ ಕೂಡ ನಡೀತಾ ಇದೆ. ದೂರುದಾರ ಜಯಂತ್ ಶವವನ್ನು ಹೂತಿಟ್ಟಿದ್ದನ್ನ ನಾನು ನೋಡಿದ್ದೀನಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ರು. ಆ ವಿಚಾರವಾಗಿ ಷಡ್ಯಂತ್ರ, ದುಡ್ಡು ಕೊಟ್ಟು ಸುಳ್ಳು ಹೇಳಿಸ್ತಾ ಇದ್ದಾರೆ, ನೂರಾರು ಆರೋಪಗಳು ಕೇಳಿ ಬರ್ತಾ ಇತ್ತು. ಇದೀಗ ಆತನನ್ನು ಕೂಡ ಎಸ್ಐಟಿ ಬಹಳ ಗಂಭೀರವಾಗಿ ವಿಚಾರಣೆಯನ್ನ ನಡೆಸ್ತಾ ಇದೆ. ತಡರಾತ್ರಿಯವರೆಗೂ ಕೂಡ ವಿಚಾರಣೆ ನಡೆದಿದೆ.
ಬಾಲಕಿ ಶವವನ್ನ ಹೂತಿಟ್ಟಿದ್ದನ್ನ ನೋಡಿದ್ದೆ ಅಂತ ಹೇಳಿದ ಜಯಂತ್ ವಿಚಾರಣೆ ನಡೆದಿರುವಂಥದ್ದು. ಗಂಭೀರ ಆರೋಪ ಕೇಳಿದ ಸಂಬಂಧ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ ಎಸ್ಐಟಿ ಟೀಮ್. ನಿನ್ನೆ ತಡರಾತ್ರಿವರೆಗೂ ಕೂಡ ವಿಚಾರಣೆಯನ್ನ ನಡೆಸಿರುವಂಥದ್ದು. ಸೊ ಇದೀಗ ಮತ್ತೆ ಇಂದು ಕೂಡ ವಿಚಾರಣೆಯನ್ನು ನಡೆಸುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆ ಸಮೀರ್ ಮನೆಯನ್ನ ತಲಾಶ್ ಮಾಡಿದ್ದಾರೆ, ಬೆಂಗಳೂರಿನ ಬನ್ನೇರುಘಟ್ಟದಲ್ಲಿ ಇರುವಂತಹ ಮನೆಯನ್ನ. ಇನ್ನೊಂದು ಕಡೆ ಟಿ ಜಯಂತ್ ತಾನು ಶವವನ್ನು ಹೂತಿಟ್ಟಿದ್ದನ್ನ ನೋಡಿದ್ದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಂತಹ ಜಯಂತ್. ಸೊ ಇವರ ವಿಚಾರಣೆ ಕೂಡ ನಿನ್ನೆ ಮಧ್ಯರಾತ್ರಿವರೆಗೂ ಕೂಡ ನಡೆದಿದೆ. ಇವತ್ತು ಕೂಡ ವಿಚಾರಣೆ ಮುಂದುವರಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇಬ್ಬರಿಗೂ ಕೂಡ ಎಸ್ಐಟಿ ಶಾಕ್ ನೀಡಿರುವಂಥದ್ದು. ಆತ ಸಮೀರ್, ಇತ್ತ ಜಯಂತ್ ಟಿ.